ನಮ್ಮ ನಾಗಸುಬ್ರಹ್ಮಣ್ಯ ದೇವಸ್ಥಾನ ಸೇವಾ ಸಮಿತಿಯ ನಿರ್ವಹಣೆಯಲ್ಲಿ ಇರ್ತಕ್ಕಂತಹ ನಾಗಸುಬ್ರಹ್ಮಣ್ಯ ದೇವಸ್ಥಾನವು ಕಳೆದ 16 ವರ್ಷದಿಂದ ಜೀರ್ಣೋದ್ಧಾರಗೊಂಡು ಸಾರ್ವಜನಿಕರ ಸೇವೆಯಲ್ಲಿ ಪೂಜೆಯಲ್ಲಿ ತೊಡಕೊಂಡಿರತಕ್ಕಂಥದ್ದು. ನಾವು ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಮಾಸದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡು ಬರಲಾಗ್ತಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ಆದರೆ ನಮ್ಮಲ್ಲಿ 2 ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳಂದರೆ ಒಂದು ನಾಗರ ಪಂಚಮಿ ಹಾಗೂ ಇನ್ನೊಂದು ಸುಬ್ರಹ್ಮಣ್ಯ ಷಷ್ಠಿ ಕಾರ್ಯಕ್ರಮ. ಸುಬ್ರಹ್ಮಣ್ಯ ಷಷ್ಠಿ ಕಾರ್ಯಕ್ರಮವು ಮಾರ್ಗಶಿರ ಮಾಸದ ಶುದ್ಧ ಷಷ್ಠಿಯ ದಿನ ಆಚರಣೆ ಮಾಡ್ತಕ್ಕಂಥದ್ದು. ಇದನ್ನು ಚಂಪಾ ಷಷ್ಠಿ ಅಂತ ಕೂಡ ಕರೀತಾರೆ. ಈ ಚಂಪಾ ಷಷ್ಠಿ ಹಾಗೂ ಸುಬ್ರಹ್ಮಣ್ಯ ಷಷ್ಠಿ ಭಗವಂತನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಅಂತ. ಇದನ್ನು ಕೃಷ್ಣ ಗೀತೆಯಲ್ಲಿ ಮಾಸಾನ ಮಾರ್ಗಶೀರ್ಷೋಸ್ಮಿ ಅನ್ನತಕ್ಕಂಥ ಮಾತನ್ನು ವ್ಯಕ್ತಪಡಿಸಿದ್ದಾನೆ. ಅಂದರೆ ಎಲ್ಲ ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸವೇ ನಾನಾಗಿದ್ದೇನೆ ಇರತಕ್ಕಂಥ ಇದರ ವಾಕ್ಯವಾಗಿರ್ತಕ್ಕಂಥದ್ದು. ಅಂತೆಯೇ ಮಾರ್ಗಶೀರ್ಷ ಮಾಸದಲ್ಲಿ ಈ ಸುಬ್ರಹ್ಮಣ್ಯ ಷಷ್ಠಿ ಬರ್ತಕ್ಕಂಥದ್ದು ಇದು ಅತ್ಯಂತ ಕೊನೆಯ ಹಬ್ಬವೂ ಕೂಡ ಹೌದು. ನಮ್ಮ ಜೀವನದ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುವಂತಹ ನಾಗರ ಪಂಚಮಿ ಅಂದರೆ ಭೀಮವನ ಅಮಾವಾಸ್ಯೆಯಿಂದ ಆರಂಭವಾಗ್ತಕ್ಕಂತಹ ಹಬ್ಬಗಳ ಸಾಲಿನಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಅಂತ್ಯದಲ್ಲಿ ಬರ್ತಕ್ಕಂಥದ್ದು. ಅಂದರೆ ಮನುಷ್ಯನ ಜೀವನದಲ್ಲಿ ಆರಂಭವಾಗುವಂತಹ ಭೀಮನ ಅಮಾವಾಸ್ಯೆ, ಅದಲ್ಲದೆ ತದನಂತರ ಬರ್ತಕ್ಕಂತಹ ನಾಗರ ಪಂಚಮಿ ಅಂದರೆ ಮನುಷ್ಯನ ಕುಂಡಲಿನಿ ಶಕ್ತಿಯಾಗಿರ್ತಕ್ಕಂತಹ ಬೆನ್ನಿನ ಮೂಳೆಯಿಂದ ಶುರುವಾಗಿ ತಲೆಯ ತನಕ ಇರತಕ್ಕಂತಹ ರಂಧ್ರಗಳೆಲ್ಲವೂ ಕೂಡ ಜಾಗೃತವಾಗಿ ಅವನ ಜೀವನವನ್ನು ಉತ್ತುಂಗಕ್ಕೆ ಹೇಳ್ತಕ್ಕಂಥದ್ದು. ಹಾಗೆಯೇ ಅವನಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಮತ್ತು ರೋಗ ರುಜಿನಗಳನ್ನು ದೂರೀಕರಿಸಲಿಕ್ಕೆ ನಾಗ ಹಾಗೂ ಸುಬ್ರಹ್ಮಣ್ಯ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದರ ಪ್ರಯೋಜನತೆಯಿಂದ ಹಿಂದಿನವರೆಲ್ಲ ಅಥವಾ ಪೂರ್ವಿಕರಾಗಿರ್ಬೋದು ಅಥವಾ ಋಷಿಮುನಿಯವರಾಗಿರ್ಬೋದು ಇದನ್ನು ಭೀಮನ ಅಮಾವಾಸ್ಯೆಯಿಂದ ಸುಬ್ರಹ್ಮಣ್ಯ ಷಷ್ಠಿಯ ತನಕವಾಗಿ ಈ ಹಬ್ಬ ಹರಿದಿನಗಳೆಲ್ಲ ಅತ್ಯಂತ ಮಹತ್ವವನ್ನಾಗಿ ಇಟ್ಟಿದ್ದಾರೆ. ಹಾಗಾಗಿ ಇದನ್ನು ದೀಪೋತ್ಸವಗಳ ಮಾಸವೂ ಕೂಡ ಬರ್ತಕ್ಕಂಥದ್ದು. ದೀಪವನ್ನು ಉರಿದರೆ ಪಾಪವು ಉರಿದಂತೆ ಅನ್ನತಕ್ಕಂತಹ ಕನ್ನಡ ಮಾತಿನಂತೆ ಸಂಸ್ಕೃತ ಉಕ್ತಿಯೂ ಕೂಡ ಈ ರೀತಿಯಾಗಿರ್ತಕ್ಕಂಥದ್ದು. ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅಂತ. ನಮ್ಮ ಜೀವನದ ಜ್ಞಾನವು ಪ್ರಜ್ವಲವಾಗಬೇಕಾದ್ರೆ ದೀಪವನ್ನು ಹಚ್ಚಬೇಕು ಅಂತ. ತುಪ್ಪದ ದೀಪವನ್ನು ಹಚ್ಚಿದರೆ ಜ್ಞಾನವು ವೃದ್ಧಿಯಾಗುತ್ತದೆ, ಎಣ್ಣೆಯ ದೀಪವನ್ನು ಹಚ್ಚಿದರೆ ನಮ್ಮ ಜೀವನದ ಪಾಪವು ಪರಿಹಾರವಾಗುತ್ತದೆ ಅಂತ. ಸುಬ್ರಹ್ಮಣ್ಯ ದೇವಸ್ಥಾನ ಸ್ವಾಮಿಕಂದ ಬಡಾವಣೆ ಆತ್ಮೀಯ ಭಕ್ತಾದಿಗಳ ತಿಳಿದಿರುವಂತೆ ಈ ದಿನ ಸುಬ್ರಹ್ಮಣ್ಯ ಷಷ್ಠಿ. ಇದರ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದನೇ ನಮ್ಮ ಕಾರ್ಯಕ್ರಮಗಳು ನಡೀತಾ ಇದೆ. ಸಾವಿರಾರು ಜನ ಭಕ್ತರು ಆಗಮಿಸಿ ಪೂಜಾ ಕಾರ್ಯದಲ್ಲಿ ಎಲ್ಲ ತೊಡಗಿಸಿಕೊಂಡಿದ್ದಾರೆ. ಹಾಗೆ ಭಕ್ತಾದಿಗಳು ವಿಶೇಷವಾಗಿ ಮಹಿಳೆಯರು ಬಂದು ಸಾಯಂಕಾಲ ನಡೆಯುವಂತಹ ಅಗಣಿತ ದೀಪೋತ್ಸವಕ್ಕೆ ದೀಪ ಹಣತೆ ಆಗಲಿ ಬತ್ತಿ ಎಲ್ಲ ರಂಗೋಲಿ ಎಲ್ಲ ಮಾಡ್ತಿರೋದು. ನೀವು ಮಾಮೂಲಿ 7 ಗಂಟೆಗೆ ದೀಪೋತ್ಸವ ಸ್ಟಾರ್ಟ್ ಆಗ್ತದೆ. 8 ಕಾಲಿಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ